ಗಟ್ಟಿಮೇಳ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇತ್ತು. 2 ಕುಟುಂಬಗಳ ಕತೆ ಇಲ್ಲಿದೆ. ಆಗರ್ಭ ಶ್ರೀಮಂತ ವೇದಾಂತ್ ಕುಟುಂಬ ಒಂದು ಕಡೆಯಾದರೆ, ಮಧ್ಯಮ ವರ್ಗದ ಅಮೂಲ್ಯ ಕುಟುಂಬ ಇನ್ನೊಂದು ಕಡೆ. ಅಮೂಲ್ಯ ಹಾಗೂ ವೇದಾಂತ್ ಮದುವೆಯಾಗುವ ಕತೆಯೇ ಇದಾಗಿತ್ತು. ಅಮೂಲ್ಯ ಅಕ್ಕ ಆರ್ತಿ ಪಾತ್ರದಲ್ಲಿ ನಟಿ ಅಶ್ವಿನಿ ನಟಿಸಿದ್ದರು. ಆರಂಭದ ಕೆಲ ವರ್ಷಗಳ ಕಾಲ ಇವರು ಆರ್ತಿಯಾಗಿ ಜೀವಿಸಿದ್ದರು. ಅದಾದ ನಂತರ ಇವರು ಧಾರಾವಾಹಿಗೆ ಗುಡ್ ಬೈ ಹೇಳಿದ್ದರು. ಅಶ್ವಿನಿ ನಂತರ ಗಗನ, ಆರ್ತಿ ಪಡುಬಿದ್ರಿ ಕೂಡ ಇವರ ಪಾತ್ರವನ್ನ ನಿಭಾಯಿಸಿದ್ದರು. ಹೀಗಿದ್ದರೂ ಕೂಡ ಆರ್ತಿಯನ್ನ ಯಾರೂ ಮರೆತಿಲ್ಲ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ಆರ್ತಿ ಪಾತ್ರವನ್ನ ಅವರು ಯಾಕೆ ಸೀರಿಯಲ್ ಬಿಟ್ಟರು ಎಂಬ ಪ್ರಶ್ನೆ ಕೇಳಿಬರುತ್ತದೆ. ಈ ಬಗ್ಗೆ ಸಂದರ್ಶನದಲ್ಲಿ ಅಶ್ವಿನಿ ಅವರು ಈ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ನಾನು ಯಾಕೆ ಗಟ್ಟಿಮೇಳ ಧಾರಾವಾಹಿ ಬಿಟ್ಟೆ ಅಂತ ಜನರು ಈಗಲೂ ಪ್ರಶ್ನೆ ಮಾಡುತ್ತಾರೆ. ಇದಕ್ಕೂ ಕಾರಣವಿದೆ. ನನಗೆ ಜನಪ್ರಿಯತೆ ಎಲ್ಲವನ್ನ ಗಟ್ಟಿಮೇಳ ತಂದುಕೊಟ್ಟಿದೆ. ಟೀಮ್ ಕೂಡ ಚೆನ್ನಾಗಿತ್ತು. ಎಲ್ಲಾ ಮನೆಯಲ್ಲಿ ಇರುವಂತೆ ಇಲ್ಲಿಯೂ ಸಮಸ್ಯೆ ಬಂದಿತ್ತು. ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು. ಮನೆಯಲ್ಲಿ ಏನಾದರೂ ಆದರೆ ಸಹಿಸಿಕೊಳ್ಳಬಹುದು, ಆದರೆ ಕೆಲಸದ ಸ್ಥಳದಲ್ಲಿ ಸಮಸ್ಯೆ ಆದರೆ ತಡೆದುಕೊಳ್ಳೋಕೆ ಆಗುವುದಿಲ್ಲ. ಹೀಗಾಗಿ ಸೀರಿಯಲ್ ಬಿಟ್ಟೆ ಎಂದು ಅವರು ಹೇಳಿದ್ದಾರೆ. ಗಟ್ಟಿಮೇಳ ಧಾರಾವಾಹಿ ನಂತರ ಅಶ್ವಿನಿ ಅವರು ಯಾವುದೇ ಸೀರಿಯಲ್ನಲ್ಲಿ ನಟಿಸಿಲ್ಲ. ಅವರು ಮಾಲ್ಟ್ ಉದ್ಯಮ ಆರಂಭಿಸಿದ್ದು, ಈಗ 4 ಜನರಿಗೆ ಕೆಲಸ ಕೊಡುವಂತಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.